ಬಟ್ SIT ಅವರು ಕನ್ಫರ್ಮ್ ಮಾಡ್ತಾರ. ಬಟ್ SIT ಹಸ್ ಕನ್ಫರ್ಮ್ಡ್ ಅಫಿಷಿಯಲಿ ಆ ಪ್ಯಾನ್ ಕಾರ್ಡು, ID ಕಾರ್ಡು ಮತ್ತೆ ಆ ಹೆಣ್ಣು ಮಗಳ ಜಾಕೆಟ್ ಮತ್ತೆ ಐ ಥಿಂಕ್ ಬ್ಯಾಗ್ ಅನ್ನ ಕನ್ಫರ್ಮ್ ಮಾಡಿದಾರೆ ಸಿಕ್ಕಿದೆ ಅಂತ. ಬಟ್ SIT ಅವರು ಸಮ್ವೇರ್ ಅವರು ಅದನ್ನ 4 ಬಾಡಿ ಸಿಕ್ಕಿರೋದನ್ನ ಅಲ್ಲಿ ಎಕ್ಸಿಮೇಟ್ ಮಾಡ್ತಾರಂತ ವ್ಯಕ್ತಿಗಳೇ ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಸ್ಟಿಲ್ SIT ಅವರು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ. ವಾಟ್ ಎವರ್ ಇಟ್ ಇಸ್ ದರ್, ಬಟ್ ಟುಡೇಸ್ ಇಟ್ಸ್ ಎ ಬ್ರೇಕ್. ಇವತ್ತು ಲಾಸ್ಟ್ ಬಾಲ್ಗೆ 6 ಹೊಡೆದಷ್ಟೇ ಖುಷಿ ಆಗ್ತಾ ಇದೆ. RCB ಕಪ್ಪನ್ ತಗೊಂಡ್ಬಂದು DK ಶಿವಕುಮಾರ್ ಸೆಲೆಬ್ರೇಟ್ ಮಾಡಿದಷ್ಟೇ ಖುಷಿ ಆಗ್ತಾ ಇದೆ. ಬಟ್ ಒಂದಂತೂ ಸತ್ಯ, ಅಶೋಕನ್ ಪಟಾಕಿ ಹಚ್ಚೋದು ನಾವೇ ಆಗ್ಬೇಕಾಗಿತ್ತು, ಹಚ್ಚಿದೀವಿ. ವಾಟ್ ಎವರ್ ಇಟ್ ಇಸ್ ದರ್, ಅಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವನ್. ಇಷ್ಟೆಲ್ಲ ನಾವೆಲ್ಲ ನಿಷ್ಠೆಯಿಂದ ರಾತ್ರಿ ಹಗಲು ನೋಡದೆ ಕಷ್ಟಪಟ್ಟು ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಸತತವಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಹಾಕಿದ್ದಕ್ಕೆ ಐ ಆಮ್ ಶ್ಯೂರ್ ಟುಡೇ ಇಟ್ಸ್ ಸೆಲೆಬ್ರೇಷನ್. ಅಫಿಷಿಯಲ್ ಆಗಿ ಇವತ್ತಿನ ಸಿಕ್ಕಂತ ಬಾಡಿನ SIT ಅವರು ಒಪ್ಕೊಳ್ತಾ ಇದ್ದಾರೆ. ಬಟ್ ನಿನ್ನೆ ಮೊನ್ನೆ ಸಿಕ್ಕಂತ 4 ಬಾಡಿಗಳ ಬಗ್ಗೆ SIT ಅವರು ಬಾಯಿ ತೆಗಿತಾ ಇಲ್ಲ. ಕಾರಣ ನಮಗೂ ಗೊತ್ತಾಗ್ತಾ ಇಲ್ಲ. ಯಾರು ಕಳ್ಳ ಇಲ್ಲ ಬಿಡಿ. ಓಕೆ, ಅವ್ನ ಬಾಡಿ ಊತ ಹಾಕಿದ್ದಾನೆ. ಊತ ಹಾಕ್ಬೇಕಾರೆ ಮ್ಯಾನೇಜರ್ ದಣಿ ಅವ್ರ ಮ್ಯಾನೇಜರ್ ಹೇಳ್ತಾ ಇದ್ದ, ಯಾರೋ ಹಾಕಿದ್ರು ಎಣೆಗಳ ಮೇಲೆ ಒಡವೆ ಕದ್ದಿಯೋನು ಅಂತ. ಪರವಾಗಿಲ್ಲ, ಅವನು ಒಡವೆ ಕದ್ರು ಪರವಾಗಿಲ್ಲ, ಸತ್ಯ ಹೇಳಿದಾನೆ. ಇಷ್ಟು ದೊಡ್ಡ ಸಾವಿನ ಹತ್ಯಾಕಾಂಡಕ್ಕೆ ಕೀ ಆಗಿದ್ದಂತ ಭೀಮಾ ಇವತ್ತು ನಿಜವಾಗ್ಲೂ ಕ್ಲಾಸ್ 1 ವ್ಯಕ್ತಿ ಆಗಿದ್ದಾನೆ. ಕಾರಣ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನ ಜನರ ಮುಂದೆ ತರುವಂತ ಕೆಲಸ ಆಗಿದೆ. ಏನೋ ವಾಟ್ ಎವರ್ ಇಟ್ ಇಸ್ ದರ್, ವಿ ಬಿಲೀವ್ ದಟ್ ಎಸ್ ಸತ್ಯ ಇನ್ನ ಹೊರಗಡೆ ಬರುತ್ತೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ 13ನೇ ಪಿಟ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ಶವಗಳನ್ನ ಊತಾಕಿದಾರಂತೆ. ಎಂಟೈರ್ ಕಾನ್ಸಂಟ್ರೇಷನ್ ಭೀಮಂದ್ ಅದೇ ಇತ್ತು, 13ನೇ ಪಿಟ್ ಓಪನ್ ಮಾಡಿ ಅಂತ. ಬಟ್ ರ್ಯಾಂಡಮ್ ಆಗಿ SIT ಅವರು ಅದೇ 1, 2, 3, 4 ಈ ತರ ಮಾಡ್ಕೊಂಡ್ ಬರ್ತಾ ಇದ್ರೆ ವಾಟ್ ಎವರ್ ಇಟ್ ಇಸ್ ಕೆಲಸ ಆಗ್ಬೇಕು, ಕೆಲಸ ಆಗಿದೆ. ಅಂಡ್ ಇವತ್ತು ಅಫಿಷಿಯಲ್ ಆಗಿ ಒಂದು ಬಾಡಿ ಹಾಕೊಂಡಿದೆ. ಕಂಗ್ರಾಚುಲೇಷನ್ಸ್. ನೆನ್ನೆ ಮೊನ್ನೆ 4 ಬಾಡಿ ಸಿಕ್ಕಿದೆ ಅಂತ ಮಾಹಿತಿ ಇದೆ, ಅಲ್ಲಿ ತೆಗ್ದಿರೋರು ಹೇಳ್ತಾ ಇದಾರೆ. ಬಟ್ SIT ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಸ್ಟಿಲ್ ವಿಲ್ ವೆರಿಫೈ ಇಟ್, ನಾಟ್ ಎನ್ ಇಶ್ಯೂ. ಬಟ್ ಕಂಗ್ರಾಚುಲೇಷನ್ಸ್. ಅಂಡ್ ಪ್ರಣಬ್ ಮೊಹಂತಿ ಅವರು ನಾನು ಸೆಂಟ್ರಲ್ ಡೆಪ್ಯುಟೇಷನ್ಗೆ ಹೋಗಲ್ಲ, ಸ್ಟೇಟ್ ಅಲ್ಲೇ ಇರ್ತೀನಿ ಅಂತ ಹೇಳಿರುವಂತ ಮಾಹಿತಿಯನ್ನ ಮಾಧ್ಯಮಗಳಾಗ್ತಾ ಇದ್ರು. ಅವ್ರನ್ನ ಕಳ್ಸಲ್ಲ, ನಾವು SIT ಕೆಲಸ ಮುಗಿಯೋರ್ಗು ಅವ್ರನ್ನ ಕಳ್ಸಲ್ಲ. ಸಿಂಪಲ್. ಓಕೆ, ಕಳಿಸಿದ್ರೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಇನ್ನೂ ಹೆಚ್ಚಿನ ಮಾಹಿತಿ ಬಂದಾಗ ನಿಮ್ಮ ಜೊತೆ ಬಂದೇ ಬರ್ತೀವಿ. ಒಂದಂತೂ ನಿಜ, ಇಟ್ಟ ಹೆಜ್ಜೆನ ವಾಪಸ್ ಇಡೋದಿಲ್ಲ, ಆಮೇಲೆ ತೊಟ್ಟ ಬಾಣವನ್ನು ಮತ್ತೆ ತೊಡೋದಿಲ್ಲ. ಬಟ್